ಹೆಲೋ ಎವ್ರಿವನ್. 35ನೇ ಪ್ರಶ್ನೆಯನ್ನ ನೋಡೋಣ. 24 ಎಂ ಮತ್ತು 24 ಮೀಟರ್ ಮತ್ತು 36 ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮೂರನೇ ಒಂದು ಸಲಾಕೆಯ ಉದ್ದವನ್ನು ನಾವು ಕಂಡುಹಿಡಿಬೇಕು. ಎಕ್ಸ್ ಅಂತ ಅನ್ಕೊಳ್ಳೋಣ, ಎಕ್ಸ್ ಮೀಟರ್ಸ್. ಈ ಎಕ್ಸ್ ಹೇಗಿರ್ಬೇಕು ಅಂದ್ರೆ, ಅದರ ಉದ್ದ ಹೇಗಿರ್ಬೇಕು ಅಂದ್ರೆ, ಈ ಸಲಾಕೆಯನ್ನ ಬಳಸಿ ನಾವು ಈ ಎರಡು ಅಳತೆ ಇರುವಂತಹ ಸಲಾಕೆಗಳನ್ನ ಸರಿಯಾಗಿ ಅಳಿಬಹುದು. ಆ ರೀತಿ ಇರಬೇಕು. ಸೊ ಇದೆರಡರ ಮೊಸ ಅವನ್ನ ನಾವು ತಗೊಂಡ್ರೆ 24ರ ಮೊಸ ಅವನ್ನ ನೋಡೋಣ. 24ರ ಅವಿಭಾಜ್ಯ ಅಪವರ್ತನವನ್ನ ನೋಡಿದ್ರೆ 2 12 ಹಾಗೆ 36 ನೋಡಿದ್ರೆ 18 ಅಲ್ವಾ? ಸಪ್ರೇಟ್ ಆಗೇನೆ ಮಾಡಿ ನೋಡೋಣ. ಸೊ 2 6 12, 2 3 6. ಆದ್ರೆ 3 2ರಿಂದ ಭಾಗ ಆಗದೆ ಇರೋದಕ್ಕೆ ನಾವಿಲ್ಲಿ 3ಅನ್ನೇ ತಗೊಳ್ಬೇಕು. 3 1 3 ಅಂತ ಸಿಗತ್ತೆ. ಸೊ 24ರ ಅಪವರ್ತನಗಳು 2 3 ಬಾರಿ ಬಂದಿದೆ, ಹಾಗಾಗಿ 2ರ ಘಾತ 3 ಅಂತ ಬರ್ಕೋಬಹುದು. ಹಾಗೆ 3 ಇನ್ನೊಂದು ಅಪವರ್ತನ ಆಗಿದೆ. 36ರ ಅಪವರ್ತನಗಳನ್ನ ನೋಡಿದ್ರೆ 18 36. ಸೊ 18 ಅಂತ ಸಿಗತ್ತೆ. ಈ 18ಅನ್ನ ಮತ್ತೆ ನಾವು ಭಾಗಾಕಾರ ಮಾಡಬಹುದು 2ರಿಂದ. 9 2 18. ಆದ್ರೆ 9 2ರಿಂದ ಭಾಗ ಆಗೋದಿಲ್ಲ, ಹಾಗಾಗಿ ನಾವಿಲ್ಲಿ 3ಅನ್ನ ತಗೊಳ್ಬೇಕು. 3 3 9 ಹಾಗೆ 3 1 3. 36ರ ಅಪವರ್ತನಗಳನ್ನ ನೋಡಿದ್ರೆ 2 ಗುಣಿಸು 2 ಗುಣಿಸು 3 ಗುಣಿಸು 3 ಅಂತ ಸಿಗತ್ತೆ. ಸೊ ಇಲ್ಲಿ 2ರ ಘಾತ 2 3ರ ಘಾತ 2 ಅನ್ನೋದು ನಮ್ಗೆ ಸಿಗ್ತಾ ಇದೆ. ಈ ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ನೋಡಿದ್ರೆ 2 ಮತ್ತೆ 3 ಎರಡು ಸಂಖ್ಯೆಯಲ್ಲೂ ಇರುವಂತಹ ಅಪವರ್ತನ ಆಗಿದೆ. ಸಾಮಾನ್ಯ ಅಪವರ್ತನ 2 ಮತ್ತೆ 3 ಆಗಿದೆ. ಆದ್ರೆ ನಾವಿಲ್ಲಿ ಕನಿಷ್ಠ ಘಾತವನ್ನ ತಗೊಳ್ಬೇಕು. ಈ ಎರಡು ಸಂಖ್ಯೆಗಳ ಕನಿಷ್ಠ ಘಾತವನ್ನ ನಾವು ತಗೊಳ್ಬೇಕಾಗತ್ತೆ. 2ಅನ್ನ ಗಮನಿಸಿದ್ರೆ ಅದರಲ್ಲಿ ಘಾತ 3 ಅಂತ ಒಂದಿದ್ರೆ ಇನ್ನೊಂದು ಘಾತ 2 ಅಂತ ಇದೆ. ಸೊ ಇದೆರಡರ ಕನಿಷ್ಠ ಘಾತ 2 ಅಂತ ಆಗತ್ತೆ. ಸೊ 2ರ ಘಾತ 2. ಹಾಗೆ 3ಅನ್ನ ಗಮನಿಸಿದ್ರೆ 3ರ ಘಾತ 2, 3ರ ಘಾತ 1 ಅಂತ ಇದೆ. ಸೊ ಕನಿಷ್ಠ ಘಾತ 3ರ ಘಾತ 1 ಅಂತ ಆಗತ್ತೆ. ಇದು 2 ಗುಣಿಸು 2 ಗುಣಿಸು 3 ಅಂತ ಆಗತ್ತೆ. 2 2 4, 4 3 12. ಸೊ ಸಲಾಕೆಯ ಉದ್ದ 12 ಮೀಟರ್ ಇರುವಂತಹ ಸಲಾಕೆಯ ಉದ್ದ 12 ಮೀಟರ್ ಇದ್ರೆ ಅಂತಹ ಸಲಾಕೆಯನ್ನ ಉಪಯೋಗಿಸಿ ನಾವು 24 ಮತ್ತೆ 36 ಮೀಟರ್ ಉದ್ದದ ಸಲಾಕೆಯನ್ನ ಸರಿಯಾಗಿ ಅಳಿಬಹುದಾಗಿದೆ.